ಹಲೋ ಗೈಸ್, ಗುಡ್ ಮಾರ್ನಿಂಗ್. ಬೆಳಗ್ಗಿದು ತಿಂಡಿ ಎಲ್ಲ ಆಯಿತು. ಸೊ ನಾನು ಮಧ್ಯಾಹ್ನದ ಊಟಕ್ಕೆ ಈಗ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಸೊ ಸಾಧಾರಣ 9 ಗಂಟೆ ಆಯಿತಷ್ಟೇ. ನಾನು ಇದೇ ಹೊತ್ತಲ್ಲಿ ಅಡುಗೆ ಎಲ್ಲ ಮಾಡಿಡ್ತೇನೆ, ಮತ್ತು ಬರೀಲಿಕ್ಕೆ ಇರ್ತದೆ. ಹಾಗಾಗಿ ಇವತ್ತು ನಾನು ತೊಂಡೆಕಾಯಿದು ಬೆಂದಿಯನ್ನು ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ತೊಂಡೆಕಾಯಿ ಮತ್ತು ಟೊಮೆಟೊವನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಇಲ್ಲಿ ನಾನು ಟೊಮೆಟೊ ಮತ್ತು ತೊಂಡೆಕಾಯಿಯನ್ನು ಕಟ್ ಮಾಡ್ಕೊಂಡಿದ್ದೇನೆ. ಸೊ ಹಾಗೆಯೇ ನೋಡಿಲ್ಲಿ ನೀರಿಟ್ಟಿದ್ದೇನೆ. ಸೊ ಇದರಲ್ಲಿ ಇದನ್ನು ಹಾಕಿನ್ನು ಬೇಯಿಸುವಂಥದ್ದು. ಸೊ ಆ್ಯಕ್ಚುಲಿ ನಾವು ಹಣ್ಣು ತೊಂಡೆಕಾಯಿಯನ್ನು ಬಳಸೋದಿಲ್ಲ. ಆದರೂ ಸಹ ನನಗೊಂದು ಸ್ಟೋರಿ ನೆನಪಾಗ್ತದೆ. ನಾವು ಮೊದಲು ಭಾಗ್ಯದಲ್ಲಿ ಇರಬೇಕಾದ್ರೆ ಈ ಕಲರ್ ಉಂಟು ನೋಡಿ. ಸೊ ಇಲ್ಲಿ ಫೋಕಸ್ ಆಗ್ತದೆ. ಸೊ ಇದು ಫುಲ್ ವೈಟ್ ಕಲರ್ ತೊಂಡೆಕಾಯಿ, ಅಂದರೆ ತುಂಬ ಎಳತ್ತು. ಸೊ ಇದು ಸ್ವಲ್ಪ ಡಾರ್ಕ್ ಆಗಿದೆ. ಸೊ ಇಲ್ಲಿ ಕಾಣ್ತದಲ್ಲ, ಇದು ಫುಲ್ ರೆಡ್ ಆಗಿರುವಂಥದ್ದು. ಅಂದರೆ ಇದು ಸ್ವಲ್ಪ ದಿನದಲ್ಲಿ ಹಣ್ಣಾಗ್ತದೆ. ಇನ್ನು ವಿಷಯ ಏನಂದರೆ, ನಾವು ಭಾಗ್ಯದಲ್ಲಿ ಈ ಥರದನ್ನು ಮಾತ್ರ ಖಾಲಿ ಏನು ಮಾಡ್ತಿದ್ವಿ, ಪದಾರ್ಥ ಮಾಡ್ತಿದ್ವಿ. ಸೊ ಮುಂಚೆ ಅಲ್ಲಿ ಹಾಗೆಯೇ, ಯಾಕಂದ್ರೆ ಬಿಕಾಸ್ ಅಲ್ಲಿ ಚಪ್ಪರ ಇತ್ತು. ಸೊ ಇಷ್ಟು ಹಣ್ಣಾದ್ದನ್ನು ಸಹ ಆಗ್ತಿರಲಿಲ್ಲ. ಸೊ ಇದಂತೂ ಇಲ್ಲವೇ ಇಲ್ಲ, ಇದನ್ನು ಮುಟ್ಲಿಕ್ಕೆ ಹೋಗ್ತಿರಲಿಲ್ಲ. ಸೊ ಈ ಥರದ್ದು ಮಾತ್ರ ಪಲ್ಯ ಮಾಡ್ತಿದ್ವಿ. ಬಟ್ ಪೇಟೆಯಲ್ಲಿ ಹೇಗಾಗಿದೆ ಅಂದರೆ ಪರಿಸ್ಥಿತಿ, ಸೊ ನಾವು ಶಾಪಿಂದ ತರುವಂಥದ್ದಲ್ವ. ಸೊ ಇಷ್ಟು ತೊಂಡೆಕಾಯಿ ಅಂದರೆ ಒಂದು 1/4 kgಗೆ 30 rupees ಹಾಗೆ ಕೊಡಬೇಕಾಗ್ತದೆ ಶಾಪಲ್ಲಿ. ಹಾಗಾಗಿ ಸೊ ಈ ಕಲರ್ ಇದನ್ನು ಸಹ ಹಾಕ್ತೇನೆ, ಬಟ್ ಇದನ್ನು ಹಾಕೋದಿಲ್ಲ ನಾನು. ಸೊ ಇದು ತುಂಬ ರೆಡ್ ಆಗಿದೆ ನೋಡಿ, ಹುಳಿಯೇ ಆಗ್ತದೆ ಹಾಕಿದರೆ. ಹಾಗಾಗಿ ಇಷ್ಟನ್ನು ಹಾಕಿ ಇವತ್ತು ಸಿಂಪಲ್ ಆದಂಥ ಒಂದು ಬೆಂದಿಯನ್ನು ಮಾಡ್ತೇನೆ. ಅದನ್ನು ಹೇಗೆ ಅಂತ ನಾನು ತೋರಿಸ್ಕೊಡ್ತೇನೆ ನಿಮಗೆ. ಇಲ್ಲಿ ನಾನು ತೊಂಡೆಕಾಯಿ ಮತ್ತು ಟೊಮೆಟೊವನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಹೊತ್ತು ಆಗಬೇಕು. ಸೊ ಅಷ್ಟೊತ್ತಿಗೆ ಇದಕ್ಕೆ ಏನೇನು ಮಸಾಲೆ ಬೇಕು ಅಂತ ಹೇಳಿ ಹಾಕ್ಕೊಳ್ಳುವ. ನಮ್ಮದು ಹಳೇ ಕಾಲದ ಮನೆ ನೋಡಿ. ಸೊ ಇಲ್ಲಿ ಪೆಪ್ಪರನ್ನು ಸ್ಟಾಕ್ ಮಾಡಿ ಇಟ್ಟದುಂಟು. ಸೊ ಇಲ್ಲಿ ಯಾರಿದ್ದಾರೆ ನೋಡಿ, ಮೇಲೆ ಕೂತ್ಕೊಂಡು ನನ್ನ ಹತ್ರ ಮಾತಾಡೋದವಳು. ಚಿತ್ತಿಮಿನಿ ನೀನು ಕೈತೆ ಚಿತ್ತಿಮಿನಿ ನೋನು ನೋನು ಕೈಶೆ ನೋನು ನೋನು ನೋನಮ್ಮ ಆಯ್ತೆ ಏ ಏ ಏ ಇಲ್ಲಿ ಇವಾಗ ಕುದಿತಾ ಉಂಟು ನೋಡಿ ಟೊಮೆಟೊ ಮತ್ತು ತೊಂಡೆಕಾಯಿ. ಇದೀಗ ಸಾಧಾರಣ ಬೆಂದಾಯಿತು. ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ಇದು ಬೆಂದಿ ಮಾಡಲಿಕ್ಕೆ ಬೇಕಾಗುವ ಮಸಾಲೆ. ಸೊ ಸ್ವಲ್ಪ ಮೆಣಸು, ಆಮೇಲೆ ಇದು ಹುಳಿ, ಆಮೇಲೆ ಸ್ವಲ್ಪ ಕಾಯಿ ತುರಿ. ಸೊ ಆ್ಯಕ್ಚುಲಿ ಈ ಹುಳಿಯನ್ನು ನೀವು ಭಾಗ್ಯದಲ್ಲಿ ನೋಡಿರ್ಬೋದು. ಅನುಷಾ ಕೆತ್ತೆ ಹುಳಿ ಅಂತ ಹೇಳಿ ಮೊನ್ನೆ ಲಾಸ್ಟ್ ಒಂದು ಮೇ ತಿಂಗಳಲ್ಲಿ ಕಟ್ ಮಾಡಿ ಅಪ್ಪ ಹಾಕಿದ್ರು. ಅದನ್ನು ಬಿಸಿಲಿಗೆ ಒಣಗಿಸಿ ಪೌಡ್ರ್ ಮಾಡಿ ಇಟ್ಟಿದ್ಲು. ಸೊ ಅದೇ ಪೌಡರ್ ಇದನ್ನು ನಾವು ಇಲ್ಲಿ ತಂದಿದ್ದೇವೆ. ಸೊ ಲಾಸ್ಟ್ ಇಯರ್ ನನಗೆ ಅಪ್ಪ ಕಳಿಸಿಕೊಟ್ಟಿದ್ರು. ಅದರದ್ದು ಸ್ವಲ್ಪ ಉಂಟು ಕೆತ್ತೆ ಹುಳಿ. ಹಾಗೆ ಅದನ್ನು ನಾವು ಬೇಕಾದಾಗ ಪೌಡ್ರ್ ಮಾಡಿ ತೆಗೆದಿಟ್ಕೊಳ್ತೇವೆ. ಈ ಕೆತ್ತೆ ಹುಳಿ ಪೌಡ್ರ್ ಆಗೋದಕ್ಕಿಂತ ಮೊದಲು ಹೀಗಿರ್ತದೆ. ಇದನ್ನು ನೀವು ಭಾಗ್ಯದಲ್ಲಿ ನೋಡಿರ್ಬೋದು, ಮೊನ್ನೆ ಅನುಷ ತೋರಿಸಿದ್ಲು. ಸೊ ಒಂದು ಮರದಿಂದ ಕೇಶವಣ್ಣ ಬಂದು ತೆಗೆದಿದ್ರು. ಆಮೇಲೆ ಬಿಸಿಲಿಗೆ ಅಪ್ಪ ಕಟ್ ಮಾಡಿ ಹಾಕಿ ಒಣಗಿಸಿ ಬಿಸಿಲಿಂದ ತೆಗೆದು ಪೌಡ್ರ್ ಮಾಡಿದ್ದಾರೆ. ಸೊ ಇದನ್ನು ನಾವು ಕಳೆದ ವರ್ಷ ಭಾಗ್ಯದಿಂದ ತಂದದ್ದು ನೋಡಿ. ಹಾಳಾಗಲಿಲ್ಲ, ಒಳ್ಳೆಯದುಂಟು. ನಮಗೆ ಯಾವಾಗ ಬೇಕು ನಾವು ಆವಾಗ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಪೌಡ್ರ್ ಮಾಡ್ಕೊಳ್ತೇವೆ. ಬಿಸಿಲಿದ್ದರೆ ಬಿಸಿಲಿಗೆ ಹಾಕ್ತೇವೆ, ಮಳೆಗಾಲದಲ್ಲಾದರೆ ಸ್ವಲ್ಪ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಫ್ರೈ ಮಾಡಿಕೊಂಡು ಪೌಡ್ರ್ ಮಾಡ್ಕೊಳ್ತೇವೆ. ಈ ಹುಳಿಯನ್ನು ನಾವು ಈಗ ನೋಡಿ ನಾನು ಪದಾರ್ಥಕ್ಕೆ ಬಳಸಿಕೊಳ್ತೇನೆ. ಇಷ್ಟೇ ಹಾಕೋದು, ಬಿಕಾಸು ತೊಂಡೆಕಾಯಿ ಸಹ ಹುಳಿ ಇರ್ತದೆ, ಟೊಮೆಟೊ ಬೇರೆ ಹಾಕಿದ್ದೇನೆ. ಅದರ ಮೇಲೆ ಮತ್ತೆ ಜಾಸ್ತಿ ಹಾಕಿದರೆ ಹುಳಿ ಜಾಸ್ತಿ ಆಗ್ತದೆ. ಹಾಗಾಗಿ ಈ ಮೆಣಸಿನ ಸಾಧಾರಣಕ್ಕೆ ಸಾಕಾಗುವಷ್ಟು ಹುಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇನ್ನಿದನ್ನು ಗ್ರೈಂಡ್ ಮಾಡ್ಕೊಳ್ತೇನೆ. ನಾನಿಲ್ಲಿ ಬೆಂದಿ ಮಾಡಲಿಕ್ಕೆ ಆಗ ತೋರಿಸಿದ ಮಸಾಲೆಯನ್ನು ಗ್ರೈಂಡ್ ಮಾಡಿಕೊಂಡೆ ನೋಡಿ. ಸೊ ಇದು ಈ ಥರ ಕೆಂಪಾಗಿ ಬರ್ತದೆ. ಸೊ ಇದನ್ನು ನಾನು ಬೇಯಿಸಿದ ತರಕಾರಿಗೆ ಹಾಕ್ಕೊಳ್ತೇನೆ. ಈಗ ನಾನು ಮಸಾಲೆಯನ್ನು ಮಿಕ್ಸ್ ಮಾಡಿ ಆಯಿತು ನೋಡಿ, ಈ ಥರ ಆಯಿತು ಪದಾರ್ಥ. ಸೊ ಇದು ಕುದ್ದ ಮೇಲೆ ಇದಕ್ಕೊಂದು ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದರೆ ಪದಾರ್ಥ ರೆಡಿ ಆಗ್ತದೆ.
ಇದು ಕರಿಬೇವು ಸೊಪ್ಪು. ಇದನ್ನು ಹಿಡಿಯಾಗಿ ಹೀಗೆ ಹಾಕಿದರೆ ನಾನೇ ತೆಗೆದು ಪದಾರ್ಥದಿಂದ ಸೈಡ್ ಇಡ್ತೇನೆ. ಅದಕ್ಕೆ ಈಗ ಏನು ಮಾಡ್ತೇನೆ ಅಂದರೆ ಅದು ಹೊಟ್ಟೆೊಳಗೆ ಹೋಗಬೇಕು ಅಂತ ಹೇಳಿ ಈ ಥರ ಕಟ್ ಮಾಡಿ ಹಾಕೋದು. ರೀಸೆಂಟಾಗಿ ನಾನು ಶುಗರ್ ಚೆಕ್ ಮಾಡಿದ್ದೆ. ಸೊ ನಂದು ಬಾರ್ಡ್ರಲ್ಲಿ ಉಂಟು 101 ತೋರಿಸ್ತಾ ಇತ್ತು. ಹಾಗಾಗಿ ಸೊ ಇಲ್ಲಿ ನಾನು ನವಣೆಯನ್ನು ಬೇಯಿಸಿ ತಿಂತಾ ಇರುವಂಥದ್ದು. ಸೊ ಇದನ್ನು ಬೇಯಿಸಿಟ್ಟದಿತ್ತು. ಇವತ್ತು ಬೆಳಗ್ಗೆ ನಾನು ಇದನ್ನೇ ತಿಂತಾ ಇದ್ದೇನೆ ನೋಡಿ. ಸೊ ಇದರ ಮೇಲೆ 1 ಸ್ಪೂನ್ ತುಪ್ಪವನ್ನು ಹಾಕಿ ನಾನು ಇವತ್ತು ತಿಂತಾ ಇರುವಂಥದ್ದು. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತೊಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತಿದ್ದೇನೆ. ನಾನಿದನ್ನು ಸಾಧಾರಣ 1 ವಾರದಿಂದ ಯೋಚನೆ ಮಾಡ್ತಾ ಇದ್ದೆ ಮಾತಾಡಬೇಕು ಅಂತ. ಏನಂದರೆ ಹೀಗೆ ಒಂದು ದಿನ ನಾನು ರಜೆಯಲ್ಲಿ ಮನೆಯಲ್ಲಿದ್ದೆ. ಮನೆಯಲ್ಲಿ ಯಾರು ಇರಲಿಲ್ಲ. ಒಂದು ಮಧ್ಯಾಹ್ನದ ಹೊತ್ತಿಗೆ 2 ಜನ ಹುಡುಗರು ಬಂದು ಏನು ಕೇಳಿದ್ರಂದರೆ, ಮೇಡಮ್ ನಿಮ್ಮ ಮನೆಯಲ್ಲಿ ಹಳೆ ಬಟ್ಟೆಗಳಿದಾವ ಅಂತ. ಅದರ ಜೊತೆಯಲ್ಲಿ ಒಂದು ಪಿಂಕ್ ಕಲರ್ದು ಟಾಪ್ ಹಿಡ್ಕೊಂಡ್ಬಂದಿದ್ರು. ಅಂದರೆ ಲೈಕ್ ಕುರ್ತಾ ಟಾಪ್, ನಾವೆಲ್ಲ ಹೇಗೆ ಲೇಡೀಸ್ ಟಾಪ್ಗಳನ್ನು ಹಾಕ್ತೇವೆ ಆ ಥರದೊಂದು ಟಾಪ್ ತಂದು, ಈ ಥರದ್ದು ನಿಮ್ಮ ಮನೆಯಲ್ಲಿ ಏನಾದರೂ ಇದೆಯಾ ಅಂತ ಕೇಳಿದರು. ಅದಕ್ಕೆ ನಾನು ನಾರ್ಮಲಾಗಿ ಓಲ್ಡ್ ಬಟ್ಟೆಗಳಿದ್ದಾವೆ ಅಂತ ಹೇಳಿದೆ. ಅದಕ್ಕೆ ಅವನದು ರಿಯಾಕ್ಷನ್ ಏನಿತ್ತಂದರೆ, ಹೌದಾ ಮೇಡಮ್, ನಮಗೆ ಕೊಟ್ಟುಬಿಡಿ, ನಾವು ಅದನ್ನು ವೆನ್ಲಾಕ್ ಹಾಸ್ಪಿಟ್ಲಿಗೆ ಕೊಟ್ಟುಬಿಡ್ತೇವೆ ಅಂದ. ಅದಕ್ಕೆ ನಾನು ಹೇಳಿದೆ, ಹಾಗೆಲ್ಲ ಕೊಡಲಿಕ್ಕಾಗೋದಿಲ್ಲ, ಬಿಕಾಸ್ ಮನೇಲಿ ಯಾರಿಲ್ಲ, ನಾನು ಪರ್ಮಿಷನ್ ಕೇಳಬೇಕು ಬಟ್ಟೆಗಳನ್ನೆಲ್ಲ ಕೊಡಬೇಕು ಅಂತಾದರೆ. ಏಕಾಏಕಿ ಯಾರ್ಯಾರಿಗೂ ಗುರುತು ಪರಿಚಯ ಇಲ್ಲದವರಿಗೆ ಬಟ್ಟೆಗಳನ್ನು ಕೊಡೋದು ತಪ್ಪು ಅಂತ. ಇದೇ ಇನ್ಸಿಡೆಂಟ್, ಇದು ನಮ್ಮ ಮನೆಯಲ್ಲಿ ಆಗಿರುವಂಥ ಇನ್ಸಿಡೆಂಟ್. ಸೊ ಅದಕ್ಕೆ ನಾನೇನು ಮಾಡಿದೆ, ನಾನು ಕೊಡೋದಿಲ್ಲ ಹೇಳಿದೆ. ನಾನೇನಾದರೂ ಇದ್ದರೆ ನಿಮಗೆ ಫೋನ್ ಮಾಡ್ತೇನೆ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನಂಗೆ ಕೊಟ್ಟು ಹೋಗಿ ಅಂತ ಹೇಳಿದೆ. ಸೊ ಹಾಗೆ ಅವನು ಹುಡುಗ ನನಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಹೋಗಿದ್ದಾನೆ. ಇದರ ನಂತರದಲ್ಲಿ ಏನಾಯ್ತಂದರೆ, ಅದೇ ದಿನ ಮಂಗಳೂರು ಪುರಭವನದ ಎದುರು ತುಂಬಾ ಹಳೆ ಬಟ್ಟೆಗಳನ್ನು ಸೇಲ್ ಮಾಡ್ತಾ ಇದ್ರಂತೆ. ಅಂದರೆ ನಮ್ಮ ಮನೆಗೆ ಬಂದದ್ದು ಶುಕ್ರವಾರ ಅಥವಾ ಶನಿವಾರ ಕಳೆದ ವಾರದಲ್ಲಿ. ಬಟ್ ಸಂಡೇ ಮಂಗಳೂರು ಪುರಭವನದ ಎದುರಲ್ಲಿ ಹಲವಾರು ಹಳೆ ಬಟ್ಟೆಗಳನ್ನು ಸೇಲ್ ಮಾಡ್ತಾ ಇದ್ರಂತೆ. ಈಗ ನಮ್ಮ ಕಡೆಯಿಂದ ಈ ಥರ ಬಟ್ಟೆಗಳನ್ನು ತೊಗೊಂಡು ಹೋಗಿ ಪುರಭವನದ ಇದರಲ್ಲಿ ಏನು ಮಾಡ್ತಾರೆ, ಅವರು ಸೇಲ್ ಮಾಡ್ತಾರೆ. ವಾರ ಫುಲ್ ಕಲೆಕ್ಷನ್ ಮಾಡ್ತಾರೆ, ಅದನ್ನು ವಾಶ್ ಮಾಡ್ತಾರೆ. ಅದರ ನಂತರ ಅದನ್ನು ಏನು ಮಾಡ್ತಾರೆ, ಹಣಕ್ಕೆ ಹಳೆ ಬಟ್ಟೆಗಳು ಅಂತ ಹೇಳಿ ಸೇಲ್ ಮಾಡುವಂಥದ್ದು. ಸೊ ಜನರು ಬಟ್ಟೆಗಳನ್ನು ಖರೀದಿಸುವಾಗ ಜಾಗರೂಕರಾಗಿರಿ. ಬಿಕಾಸ್ ಮಂಗಳೂರವರು ಜನ ತುಂಬಾ ಬುದ್ಧಿವಂತರು. ಬಿಕಾಸ್ ಅಂದರೆ ನಾನಿದನ್ನು ತಮಾಷೆಯಾಗಿ ಹೇಳ್ತಿಲ್ಲ. ಬಿಕಾಸ್ ನಾವೇನೇ ಒಂದು ವಸ್ತುವನ್ನು ತೊಗೊಳ್ಬೇಕು ಅಂತಾದರೂ ಅದನ್ನು 100 ಸಲ ಯೋಚನೆ ಮಾಡಿ ತೊಗೊಳ್ತೀವಿ. ಒಂದು ಬಟ್ಟೆ ತೊಗೊಳ್ಬೇಕು ಅಂತಾದರೂ ರಸ್ತೆ ಬದಿಯಲ್ಲಿದ್ದದನ್ನು ತೊಗೊಳ್ಳೋದಾಗಲಿ, ಫುಡ್ಡುಗಳೇ ಆಗಲಿ, ನಾವು ಹೊರಗಡೆಯಿಂದ ಪರ್ಚೇಸ್ ಮಾಡುವಾಗ ತುಂಬ ಜಾಗರೂಕರಾಗಿ ಇರ್ತೇವೆ. ಸೊ ನಾನು ಈಗ ಯಾಕೆ ನಾನು ಈ ವಿಷಯವನ್ನು ಹೇಳ್ತಾ ಇದ್ದೇನೆಂದರೆ, ನಿಮ್ಮ ಮನೆಯಲ್ಲಿ ಸಹ ಬಂದಿರ್ಬೋದು. ಸೊ ಮಂಗಳೂರಲ್ಲಿ ತುಂಬ ಜನರ ಮನೆಯಲ್ಲಿ ಬಂದಿದ್ದಾರೆ ಅಂತ ನಾನು ನ್ಯೂಸಲ್ಲೆಲ್ಲ ಅಬ್ಸರ್ವ್ ಮಾಡಿದ್ದೇನೆ. ಎಸ್ಪೆಷಲಿ ಕೆಲವೊಂದು ಚಾನಲ್ಗಳಲ್ಲೇ ಹಾಕಿದ್ದಾರೆ, ಈ ಥರ ನಮ್ಮ ಮನೆಯಲ್ಲಿ ಬಂದು ಬಟ್ಟೆಗಳನ್ನು ಕೇಳ್ತಾ ಇದ್ದಾರೆ ಅಂತ. ಸೊ ಆ ಎಕ್ಸ್ಪೀರಿಯನ್ಸ್ ನನಗೆ ಸಹ ಆಯಿತು. ಸೊ ನಿಮಗೆ ಸಹ ಆ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ನನ್ನ ಕಮೆಂಟಲ್ಲಿ ಹೇಳಿ. ಯಾರಾದರೂ ನಿಮ್ಮ ಮನೆಗೆ ಬಟ್ಟೆಗಳನ್ನು ಕೇಳಿಕೊಂಡು ಬಂದಿದ್ದಾರಾ? ಅದು ಹಾಸ್ಪಿಟಲ್ನ ಹೆಸರು ಹೇಳ್ತಾರೆ. ನಾವು ವೆನ್ಲಾಕ್ ಹಾಸ್ಪಿಟ್ಲಿಗೆ ಕೊಡ್ತೇವೆ ಮೇಡಮ್, ನಮಗಲ್ಲಿ ಎಲ್ಲರದ್ದು ಪರಿಚಯ ಉಂಟು. ಹಾಗೆ ನಾವು ಅವರಿಗೆ ಏನು ಮಾಡಬೇಕು, ಬಟ್ಟೆಗಳನ್ನು ತೊಗೊಂಡೋಗಿ ಕೊಡಬೇಕು. ಅವರು ಬಡವರಿಗೆ, ಅನಾಥರಿಗೆಲ್ಲ ಅದನ್ನು ದಾನ ಮಾಡ್ತಾರೆ ಅಂತ. ಇದೆಷ್ಟು ಸುಳ್ಳು ಎಷ್ಟು ಸತ್ಯ ನನಗೇನೂ ಗೊತ್ತಿಲ್ಲ. ಬಟ್ ನಾನು ಬಟ್ಟೆ ಕೊಡಲಿಲ್ಲ. ಬಟ್ ಆ ಹುಡುಗನ ಕಾಂಟ್ಯಾಕ್ಟ್ ನಂಬರನ್ನು ತೆಗೆದಿಟ್ಟಿದ್ದೇನೆ. ಸೊ ನಂದು ವೀಡಿಯೋಸನ್ನು ನೋಡುವವರಿದ್ದರೆ ನನಗೆ ನಿಮ್ಮ ಕಮೆಂಟನ್ನು ಹಾಕಿರಿ. ಸೊ ಈ ಥರ ನಮ್ಮ ಬಟ್ಟೆಗಳನ್ನು ನಾವು ಬೇರೆಯವರಿಗೆ ಕೊಡೋದು ಎಷ್ಟು ಸೇಫು, ಅಥವಾ ನೀವು ಯಾರಾದರೂ ಕೊಟ್ಟಿದ್ದೀರಾ, ಕೊಟ್ಟದ್ರಿಂದ ನಿಮಗೇನಾದರೂ ಪ್ರಾಬ್ಲಮ್ ಆಗಿದಾ, ಅಥವಾ ಅವರು ಅದೇ ಹಾಸ್ಪಿಟಲಿಗೆ ತೊಗೊಂಡೋಗಿ ಅದನ್ನು ಕೊಡ್ತಾರಾ, ಅಥವಾ ಅನಾಥಾಶ್ರಮಕ್ಕೆ ಕೊಡ್ತಾರಾ, ಅಥವಾ ರಸ್ತೆ ಬದಿಯಲ್ಲಿ ಸೇಲ್ ಮಾಡ್ತಾರಾ? ಸೊ ಇದು ನನ್ನದೊಂದು ತುಂಬ ದಿನದಿಂದ ಈ ಯೋಚನೆ ಆಗ್ತಾಯಿತ್ತು. ಬಿಕಾಸ್ ನನಗೆ ಇದಾಗಿ 1 ವಾರ ಆಯಿತು ಎಕ್ಸ್ಪೀರಿಯೆನ್ಸ್. ಸೊ ಈ ವೀಡಿಯೋಸಲ್ಲಿ ಸಹ ನಾನು ತುಂಬ ನೋಡಿದೆ. ಸಾಕಾಗೋದಕ್ಕೆ ಇವತ್ತು ಅನುಷನ ವೀಡಿಯೋ ನೋಡಿದೆ. ಅನುಷನ ವೀಡಿಯೋದಲ್ಲಿ ಅವಳು ಹೇಳ್ತಾ ಇದ್ದಾಳೆ, ಆ ಕಾಡು ಮಧ್ಯದಲ್ಲಿ ನೀವು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಾಗ್ಯ ಅಂದರೆ ಅವಳು ಅಂದರೆ ನಮ್ಮ ಅಪ್ಪನ ಮನೆ ಮೇನ್ ರೋಡಿಂದ ಸರಿಸುಮಾರು 2-2.5-3 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು.
ಸೊ ಅಷ್ಟು ದೂರದ ಒಳಗೆ ಹೋಗಿ ಕಾಡೊಳಗೆ ಹೋಗಿ ಜನರು ಬಟ್ಟೆಗಳನ್ನು ಕೇಳ್ತಾರೆ ಹೇಳಿದರೆ ವಿಚಿತ್ರ ಅನ್ನಿಸ್ತದೆ. ಸೊ ಮೋಸ್ಟ್ಲಿ ಇದೇನಾದರೂ ಅವ್ರದ್ದು ಬಿಸ್ನೆಸ್ ಇರ್ಬೋದು, ಅದನ್ನು ತೊಗೊಂಬಂದವರು ವಾರ ಪೂರ್ತಿ ಕ್ಲೀನ್ ಮಾಡಿ ಸಂಡೇ ಅದನ್ನು ಇಸ್ತ್ರಿ ಹಾಕಿ ಸೇಲ್ ಮಾಡಿದ್ರೂ ಮಾಡ್ಬೋದು, ಹೇಳಲಿಕ್ಕೆ ಬರೋದಿಲ್ಲ. ಅಥವಾ ತಗೊಂಡು ಹೋಗಿ ಒಳ್ಳೆ ಜನರ ಹಾಗೆ ಅನಾಥಾಶ್ರಮಕ್ಕೆ ಕೊಡುವವರೇ ಇರ್ಬೋದು. ನನಗೆ ಹೀಗೂ ಯೋಚನೆ ಆಗ್ತದೆ, ಈ ಕಾಲದಲ್ಲಿ ಅನಾಥಾಶ್ರಮಕ್ಕೆ ಹಳೆ ಬಟ್ಟೆಗಳನ್ನು ಕೊಡೋದು ನನಗೆ ಅಷ್ಟು ಸರಿ ಅಂತ ಅನಿಸೋದಿಲ್ಲ. ಬಿಕಾಸ್ ಸೊ ಅನಾಥಾಶ್ರಮದವರಿಗೆ ಒಳ್ಳೆ ಒಳ್ಳೆ NGOದವ್ರು ಏನು ಮಾಡ್ತಾರೆ, ಸಹಾಯ ಮಾಡುವವರು ಇರ್ತಾರೆ. ಅಥವಾ ಹಣಕಾಸಿನ ಸಹಾಯ ಮಾಡಿದರೆ ಅವರೇ ಏನು ಮಾಡ್ತಾರೆ, ಹೊಸ ಬಟ್ಟೆಗಳನ್ನು ಅನಾಥಾಶ್ರಮದಲ್ಲಿರುವವರಿಗೆ ಕೊಡ್ತಾರೆ. ಸೊ ಈ ಥರ ಎಲ್ಲ ಇರ್ತದೆ. ಬಟ್ ಇದನ್ನೆಲ್ಲ ನನಗೆ ನಾನೊಂದು ಎಜುಕೇಟೆಡ್ ಆಗಿ ಯೋಚನೆ ಮಾಡುವಾಗ ನನಗೆ ವಿಚಿತ್ರ ಅನ್ನಿಸ್ತದೆ. ಅದಕ್ಕೋಸ್ಕರ ನಾನು ನನ್ನ ಕಮೆಂಟ್ ಸೆಕ್ಷನಲ್ಲಿ ನೀವು ಯಾರೆಲ್ಲ ವೀಡಿಯೋಸನ್ನು ನೋಡ್ತೀರಿ ನನಗೊಂದು ಕಮೆಂಟ್ ಹಾಕಿರಿ. ಸೊ ನಿಮ್ಮ ಮನೆಗೆ ಯಾರಾದರೂ ಬಂದಿದ್ದಾರಾ ಅಥವಾ ನೀವು ಈ ಥರ ಬಟ್ಟೆಗಳನ್ನು ಕೊಟ್ಟಿದ್ದೀರಾ ಅಂತ ನನಗೆ ಹೇಳಿರಿ. ಓಕೆ, ಸೊ ಇದನ್ನು ನಾನು ಈ ವಿಷಯವನ್ನು ಇಷ್ಟು ಯಾಕೆ ಹೇಳಬೇಕು ಅಂತ ಅನಿಸಿದ್ರೆ, ನಾನು ಇದನ್ನು ಯೋಚನೆ ಮಾಡ್ತಾ ಇದ್ದೆ ಹೇಳಬೇಕು ಅಂತ. ಸೊ ಹಾಗಾಗಿ ಇವತ್ತು ಇದರ ಬಗ್ಗೆ ಒಂದು ಸಣ್ಣ ವಿಡಿಯೋವನ್ನು ಮಾಡಿದ್ದೇನೆ. ಇವತ್ತು ನಾನು ಆಲ್ಮೋಸ್ಟ್ ಎಲ್ಲ ಅಡುಗೆ ಮುಗಿಸಿ ವಿಡಿಯೋ ಮಾಡಲಿಕ್ಕೆ ಕೂತದ್ದು. ಆ್ಯಕ್ಚುಲಿ ವಿಡಿಯೋ ಮಾಡಬೇಕು ಅಂತಾದರೆ ನಾವೊಂದು ಪೇಷನ್ಸ್ ಆದ ವಾತಾವರಣ ಇರಬೇಕು. ಯಾಕಂದರೆ ಯಾರಾದರೂ ಕರೆಯೋದು ಅಥವಾ ಸೌಂಡ್ ಬರ್ತಾ ಇರುವಂಥದ್ದು, ಅಥವಾ ಮನೆ ಒಲೆಯಲ್ಲಿ ಏನಾದರೂ ಅಡಿಗೆ ಇಟ್ಟಿದ್ದೇನೆ ಅದು ಬರ್ನಾಗಿ ಹೋಗ್ತದಾ. ಬಿಕಾಸ್ ನನ್ನ ಕೈಯಲ್ಲಿ ತುಂಬಾ ಸಲ ಆಗಿ ಹೋಗಿದೆ. ನಾನು ಕೆಲವು ಸಲ ಏನು ಮಾಡ್ತೇನೆ, ಫುಡ್ಡನ್ನು ಪ್ರಿಪೇರ್ ಮಾಡಲಿಕ್ಕೆ ಒಲೆ ಮೇಲೆ ಅಂದರೆ ಸ್ಟವ್ ಮೇಲೆ ಇಟ್ಟು ಹೊರಗಡೆ ಬಂದರೆ ಒಳಗೆ ಹೋಗುವಾಗ ಅದು ಫುಲ್ ಬರ್ನಾಗಿ ಹೋಗಿರ್ತದೆ. ಸೊ ಇದು ಆಲ್ಮೋಸ್ಟ್ ಲೇಡೀಸಿಗೆ ಆಗುವಂಥ ಎಕ್ಸ್ಪೀರಿಯೆನ್ಸೇ. ಸೊ ಈ ಥರ ತುಂಬ ಸಲ ಮಾಡ್ತೇನೆ. ಅದಕ್ಕೆ ಈಗ ಒಂದು ಹೊಸ ಪಾಲಿಸಿಯನ್ನು ಫಾಲೋ ಮಾಡ್ತಾ ಇದ್ದೇನೆ. ಏನಂದರೆ ಇದು ಈ ತಿಂಗಳಿಂದ ಮೇ ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಹೇಗೆಂದರೆ ಬೆಳಗ್ಗೆ ಬೇಗ ಎಲ್ಲ ಕೆಲಸ ಮುಗಿಸಿಬಿಡೋದು, ಆಮೇಲೆ ಸ್ಟವ್ ಬಂದ್ ಮಾಡಿ ಸಿಲಿಂಡರ್ ಸಹ ಬಂದ್ ಮಾಡಿಟ್ಟು ಬಂದು ಕೂತ್ಕೊಳ್ಳೋದು ಹೊರಗಡೆ. ಸೊ ಹಾಗಾಗಿ ಇವತ್ತೆಲ್ಲ ಅಡುಗೆ ಆಗಿದೆ ನಂದು. ಸೊ ನಾನು ಆಗಲೇ ತೋರಿಸಿದೆ. ಇವತ್ತೊಂದು ಸ್ಪೆಷಲ್ ಏನಂದರೆ ತೊಂಡೆಕಾಯಿದ್ದು ಬೆಂದಿ ಮಾಡಿದ್ದೇನೆ ನಾನು ಅಂತ. ನಾನು ತೊಂಡೆಕಾಯಿ ಬೆಂದಿಯನ್ನು ಮಾಡಿದ್ದು ಕೆಲವರು ಯಾರಾದರೂ ಒಬ್ಬರು, ಈಗ ನಾನೊಂದು ವಿಡಿಯೋ 100-200 ಜನ ನೋಡ್ತೀರಿ, ಅದರಲ್ಲಿ ಯಾರಾದರೂ ಒಬ್ಬರು ಅದನ್ನು ಪ್ರಯೋಗ ಮಾಡ್ಬೋದು. ಸೊ ಹೇಗಾಗ್ತದೆ ನೋಡುವ, ನಾವು ಸಹ ಮಾಡಿ ತಿಂದು ನೋಡುವ ಅಂತ. ತುಂಬ ಜನ ಇರ್ತಾರೆ ಹೊಸ ರೆಸಿಪೀಸ್ ಬಂದಾಗ ಅದನ್ನು ಏನು ಮಾಡೋದು, ಪ್ರಯೋಗ ಮಾಡುವವರು. ಬಿಕಾಸ್ ನಾನು ಸಹ ಹಾಗೆಯೇ, ನನಗೇನಾದರೂ ಈಗ ಸೋರೆಕಾಯಿ ತಂದಿರ್ತಾರೆ, ನನಗೆ ಅದು ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ಏನು ಮಾಡ್ತೇನೆ, ಯೂಟ್ಯೂಬಲ್ಲಿ ಹಾಕಿಬಿಡ್ತೇನೆ ಸೋರೆಕಾಯಿದು ಏನೆಲ್ಲ ರೆಸಿಪಿ ಉಂಟು, ಯಾವುದಾದ್ರೂ ಒಂದನ್ನು ನಾನು ಪ್ರಯೋಗ ಮಾಡ್ತೇನೆ. ಅದು ನಮಗೇನಾಗ್ತದೆ, ಟೇಸ್ಟ್ ಅನ್ನಿಸ್ತದೆ. ಹಾಗೆಯೇ ಇವತ್ತು ನಾನು ಮಾಡಿದ ಬೆಂದಿಯನ್ನು ಯಾರಾದರೂ ಒಬ್ಬರು ನೋಡ್ಬೋದು, ಇಬ್ಬರು ನೋಡ್ಬೋದು, ಅಥವಾ ಅದನ್ನು ನೋಡಿದವರು ಯಾರಾದರೂ ಪ್ರಯೋಗ ಸಹ ಮಾಡ್ಬೋದು, ಹೇಗಾಗ್ತದೆ ನೋಡುವ ಅಂತ. ಸೊ ಯಾಕೆ ನಾನು ಇವತ್ತು ಈ ವಿಷಯವನ್ನು ಹೇಳ್ತಾ ಇದ್ದೇನೆಂದರೆ, ನಾನು ವೀಡಿಯೋಸ್ ಮಾಡ್ತೇನೆ, ಇದರಲ್ಲಿ ನನ್ನ ಫ್ಯಾಮಿಲಿಯವರು ಏನು ನನಗೆ ಏನು ಹೇಳೋದಿಲ್ಲ. ಅಪ್ಪನ ಮನೆಯವರಾಗಿರ್ಬೋದು ಅಥವಾ ಇಲ್ಲಿ ಗಂಡನ ಮನೆಯವರು. ಇದನ್ನು ಹೊರತುಪಡಿಸಿ ಕೆಲವು ಸಂಬಂಧಿಕರು ಇರ್ತಾರೆ. ಸೊ ಅವ್ರು ಏನು ಹೇಳ್ತಾರಂದರೆ, ಫಂಕ್ಷನಿಗೆ ಹೋದಲ್ಲೆಲ್ಲ ನೀನೊಬ್ಬಳೆ ವೀಡಿಯೋ ಮಾಡೋದು ಮಾರೈತಿ, ನೀನು ಇಲ್ಲಿ ತನಕ ಅಡುಗೆ ಮಾಡಲಿಲ್ವಾ, ಆ ಥರದ ವೀಡಿಯೋವನ್ನೆಲ್ಲ ಏನು ಮಾಡಬೇಕು ನೀನು ಯೂಟ್ಯೂಬಲ್ಲಿ ಹಾಕಬೇಕಾ, ಅದು ತರಕಾರಿ ಕಟ್ ಮಾಡೋದು ಹೇಗೆ, ಅದನ್ನು ಹೇಗೆ ಬೇಯಿಸೋದು, ಅದಕ್ಕೆ ಎಷ್ಟು ಉಪ್ಪು ಹಾಕಬೇಕು, ಎಷ್ಟು ಮೆಣಸು ಹಾಕಬೇಕು ಅಂತ. ಬಿಕಾಸ್ ಅವರಿಗೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಏನು ವಿಡಿಯೋ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಿಕೊಂಡು ಇದೆಲ್ಲ ಆ ಪ್ರೊಸೀಜರ್ಗಳು ಅವರಿಗೆ ಗೊತ್ತೇ ಇರೋದಿಲ್ಲ. ಆದರೂ ಸಹ ಅವ್ರು ಏನು ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ. ನನಗಿದು ತುಂಬ ಸಲ ನಾನು ಫಂಕ್ಷನಿಗೆ ಹೋದಲ್ಲೆಲ್ಲ ಇದು ಎಕ್ಸ್ಪೀರಿಯೆನ್ಸ್ ಆಗಿದೆ. ನೀನೊಬ್ಬಳೇ ಮರೆತೆ ಅಡುಗೆ ಮಾಡೋದು, ಅಡುಗೆಯಲ್ಲಿ ಏನು ಸ್ಟವ್ ಹೊತ್ತಿಸೋದನ್ನು ತೋರಿಸಬೇಕು, ನಾವು ಯಾರು ಅಡುಗೆ ಮಾಡಲಿಲ್ವಾ, ಈ ಥರ ಎಲ್ಲ ಹೇಳ್ತಾರೆ. ಅಂಥವ್ರಿಗೆ ನಂದೊಂದು ಸಜೆಷನ್, ನೋಡುವ ನೀವು ಸಾಧ್ಯ ಆದರೆ ಒಂದು ವಿಡಿಯೋ ಮಾಡಿ ಹಾಕಿ. ಒಂದೇ ಒಂದು ವಿಡಿಯೋ, ಆ ವಿಡಿಯೋ ಮಾಡಲಿಕ್ಕೆ ಎಷ್ಟು ಕಷ್ಟ ಉಂಟು, ಅದನ್ನು ಎಡಿಟ್ ಮಾಡಲಿಕ್ಕೆ ಎಷ್ಟು ಕಷ್ಟ ಉಂಟು, ಅಪ್ಲೋಡ್ ಆಗಲಿಕ್ಕೆ ಎಷ್ಟು ಕಷ್ಟ ಉಂಟು. ಇನ್ ಕೇಸ್ ನನ್ನ ಹತ್ರ ಇರೋದು BSNL ಸಿಮ್ ಕಾರ್ಡ್. ಸೊ ಆ BSNL ಸಿಮ್ ಕಾರ್ಡಲ್ಲಿ ನೆಟ್ ಎಷ್ಟು ಸ್ಪೀಡ್ ಇರ್ತದೆ ಅಂತ ಗೊತ್ತಿರ್ತದೆ. ನಾನು ಒಂದು ವಿಡಿಯೋ ರಾತ್ರಿ ಹಾಕಿದರೆ ಅದು ಅಪ್ಲೋಡ್ ಆಗಬೇಕಾದ್ರೆ ಬೆಳಿಗ್ಗೆ ಆಗ್ತದೆ. ಸೊ ನಮ್ಮ ಕಷ್ಟಗಳು ನಮಗೇ ಗೊತ್ತಿರ್ತದೆ. ನಾವು ಏನೋ ನಮಗೊಂದು 2 ರೂಪಾಯಿ ಬರಲಿ ಅನ್ನೋ ಇಂಟೆನ್ಷನಿಂದ ಹಿಡಿದು ನಾವೇನು ಮಾಡಿರ್ತೇವೆ, ವಿಡಿಯೋ ಮಾಡಿರ್ತೇವೆ. ಆ್ಯಕ್ಚುಲಿ ನಾನು ಇಷ್ಟು ವಿಡಿಯೋ ಮಾಡ್ತೇನೆ, ನನಗೆ ಹಣ ಬರ್ತಾ ಇಲ್ಲ, ನನಗೇನೋ ಒಂದು ಕ್ರೇಜ್. ನಾನು ದುಡಿತಾ ಇರುವಂಥದ್ದು ಸ್ವಲ್ಪ 10, 15, 20 ಸಾವಿರ ಈ ಥರ. ಸೊ ಎಲ್ಲಿ, ಸ್ಕೂಲಲ್ಲಿ. ಸೊ ಅದರಿಂದ ನನಗೆ ನನ್ನ ಜೀವನವನ್ನು ನೋಡ್ಕೊಳ್ಳಿಕ್ಕೆ ಸಾಕಾಗೋದಿಲ್ಲ. ಸೊ ನನಗೆ ಆರ್ಥಿಕ ಸಮಸ್ಯೆಗಳು ಉಂಟು. ಸೊ ಹಾಗಂತೇಳಿ ನನಗೆ ಮನೆಯಲ್ಲಿ ಹಣ ಕೊಡೋದಿಲ್ಲ ಅಂತಲ್ಲ, ನನಗೆ ಬೇಕಾದಷ್ಟು ಹಣ ಕೊಡ್ತಾರೆ. ಆದರೂ ಸಹ ನಂದು ಏನಾದರೂ ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಇರಲಿ ಅನ್ನೋ ದೃಷ್ಟಿಯಿಂದ ನಾನು ವೀಡಿಯೋ ಮಾಡೋದು.
ಸೊ ನಾನು ವಿಡಿಯೋ ಮಾಡೋದು ಎಷ್ಟೋ ಜನರಿಗೆ ಇಷ್ಟ ಆಗ್ತದೆ. ಎಷ್ಟೋ ಜನರು ನಂದು ಫಾಲೋವರ್ಸ್ ಇದನ್ನು ನೋಡಿ ಇಷ್ಟಪಡುವವರಿದ್ದಾರೆ. ನಾನು ಹಾಕಿದ ರೆಸಿಪೀಸನ್ನು ಫಾಲೋ ಮಾಡಿ ಮಾಡುವವರು ಇದ್ದಾರೆ. ಹಾಗೆ ನನ್ನ ನಾಯಿ ಬೆಕ್ಕುಗಳನ್ನು ನೋಡುವವರು ಇದ್ದಾರೆ. ಸೊ ಅದನ್ನು ಸಹ ಹೇಳ್ತಾರೆ. ಸೊ ಫುಡ್ಡಿನ ಮೇಲೆ ಕಮೆಂಟ್ ಮಾಡೋದು ಹೇಗೂ ಇದ್ದೇ ಇರ್ತದೆ. ಅದರ ಮಧ್ಯದಲ್ಲಿ ನಿಮ್ಮ ಮನೆಯಲ್ಲೇ ನಾಯಿ ಇರುವುದಾ, ನೀವು ಯಾಕೆ ನಾಯಿಯನ್ನು ಮನೆಯೊಳಗೆ ಇಟ್ಕೊಂಡದ್ದು, ಅದರಿಂದ ಅಲರ್ಜಿಗಳು ಬರ್ತದೆ, ನಾಯಿಗೆ ಒಳಗಿರೋದು ಒಳ್ಳೆಯದಲ್ಲ, ಬೆಕ್ಕು ಮುಟ್ಟಬಾರ್ದು, ಬೆಕ್ಕನ್ನು ಎತ್ತಬಾರ್ದು, ಹೀಗೆಲ್ಲ ಹೇಳ್ತಾರೆ. ಸೊ ಬೆಕ್ಕಿಗೂ ಮತ್ತು ಬೆಕ್ಕುಗಳು ಅವುಗಳ ಹಾಗೆ, ಅಂದರೆ ನಮ್ಮ ಹಾಗೆ ನಾವು ಹೇಗೆ ಅದನ್ನು ಪ್ರೀತಿ ತೋರಿಸ್ತೇವೆ ಅದೇ ರೀತಿಯಾಗಿ ಅದು ರಿಟರ್ನ್ ತೋರಿಸ್ತದೆ. ನೀವು ನೋಡಿರ್ಬೋದು, ನನ್ನ ಬೆಳ್ಳುಳ್ಳಿ ಆಗಿರ್ಬೋದು, ಈಗ ಸಣ್ಣ ಮರಿ ಇರುವ ನೂನು ಆಗಿರ್ಬೋದು. ಸೊ ಬೆಳ್ಳುಳ್ಳಿ ಹತ್ರ ನಾನು ಅವ ನಿದ್ದೆ ಮಾಡಿದಾಗ ಮಾತಾಡಿದ್ರು ಅವ ರಿಯಾಕ್ಷನ್ ಕೊಡ್ತಾನೆ. ಬಿಕಾಸ್ ಅದು ಇಷ್ಟು ಸಣ್ಣ ಮರಿ ಇಷ್ಟೇ ಚಿಕ್ಕ ಮರಿ ಇದ್ದಾಗ ಅದರ ಅಮ್ಮ ಏನು ಮಾಡ್ತಿತ್ತು, ಬಿಟ್ಟು 1 ವಾರ 2 ವಾರ ಹೋಗ್ತಾ ಇತ್ತು. ಸೊ ಆ ಸಂದರ್ಭದಲ್ಲಿ ಅದನ್ನು ನಾನು ಸಾಕಿದ್ದೇನೆ. ಅದರ ಬಾಯಿಗೆ ಹಾಲು ಹಾಕಿ ನಾನೇನು ಮಾಡಿದ್ದೇನೆ, ಹೊರಗಡೆಯಿಂದ ಹಾಲು ತಂದು, ಸೊ ಮನೆ ಹಾಲು ಅದಕ್ಕೆ ಹಾಕಿದರೆ ಕಫ ಆಗ್ತದೆ, ಸರಿ ಅಂದರೆ ಕೋಲ್ಡ್ ಇರ್ತದೆ, ಫ್ರಿಜ್ಜಲ್ಲಿದ್ದ ಹಾಲು ಆಗೋದಿಲ್ಲ ಹೇಳಿ ಹೊರಗಡೆಯಿಂದ ಪೌಡ್ರ್ ತಂದು ನಾನೇನು ಮಾಡಿದ್ದೇನೆ, ಹಾಕಿ ಸಾಕಿ ದೊಡ್ಡ ಮಾಡಿದ್ದೇನೆ. ಸೊ ಅದರಿಂದಾಗಿ ಏನಾಗಿದೆ, ಅದು ನನ್ನೊಟ್ಟಿಗೆ ಅದು ಬಾಂಡಿಂಗನ್ನು ಇಟ್ಕೊಂಡಿದೆ. ಇವನ್ ಮನೆಯಲ್ಲಿ ನಾಯಿ ಮರಿ ಉಂಟು. ಸೊ ಅದಕ್ಕೆ ಹುಷಾರಿಲ್ಲದ ಸಂದರ್ಭದಲ್ಲಿ ಅದು ವಾಂತಿ ಮಾಡುವಾಗ ಅದನ್ನು ಎತ್ತಿ ಕ್ಲೀನ್ ಮಾಡಿದ್ದು ನಾನೇ, ಅಥವಾ ಅದು ಮೂತ್ರ ಮಾಡಿದಾಗ ಅದನ್ನು ಕ್ಲೀನ್ ಮಾಡಿದ್ದು ನಾನೇ. ಅದಕ್ಕೆ ಅದು ನೆನಪುಂಟು. ಸೊ ಏನು ಮಾಡ್ತದೆ, ಅದು ನನ್ನನ್ನು ಅಷ್ಟು ಪ್ರೀತಿ ಮಾಡ್ತದೆ. ಸೊ ಕೆಲವರು ಬರುವವರು ಏನು ಹೇಳ್ತಾರೆ, ಅಥವಾ ನೋಡುವವರು ವೀಡಿಯೋಸನ್ನು, ನೀವು ನಾಯಿ ಜೊತೆ ಅಷ್ಟು ಕನೆಕ್ಷನನ್ನು ಇಟ್ಕೊಳ್ಬಾರ್ದು, ಅಥವಾ ಬೆಕ್ಕು ಜೊತೆ ಅಷ್ಟು ಕನೆಕ್ಷನ್ ಇಡಬಾರ್ದು, ಈ ಥರ ಎಲ್ಲ ಹೇಳುವವರು ಇರ್ತಾರೆ ಸುತ್ತಮುತ್ತ ಇರುವ ಜನ. ಸೊ ಅದೆಲ್ಲ ನನಗೆ ಖಂಡಿತ ಇಷ್ಟ ಆಗೋದಿಲ್ಲ. ಬಿಕಾಸ್ ನಾನು ಆ ಥರದ ವಾತಾವರಣದಲ್ಲಿ ಬೆಳೆದವಳೇ ಅಲ್ಲ. ನಾನು ಮೊದಲು ಸಹ ನಾಯಿಯನ್ನು ಇಷ್ಟಪಡ್ತಾ ಇದ್ದೆ, ಟಿಂಕಿ ಕೂರ. ನೀವು ನೋಡ್ಬೋದು, ನಾನು ಅಲ್ಲಿ ಹೋದಾಗ ನನ್ನನ್ನು ಅವರೆಷ್ಟು ಇಷ್ಟಪಡ್ತಾರೆ. ಅಲ್ಲಿ ಟಪ್ಪಿ ಆಗಿರ್ಬೋದು, ಜೂನಿ ಆಗಿರ್ಬೋದು, ಅವರೆಲ್ಲ ನಾನಿದ್ದಾಗ ಇದ್ದ ಮರಿಗಳೇ. ಸೊ ನಾನೀಗ ಬಂದು ಈಚೆ 5 ವರ್ಷ ಆಗಿರ್ಬೋದು, ಆದರೆ ಜೂನಿ ಟಪ್ಪಿಗೆ ನನ್ನ ನೆನಪು ಇನ್ನೂ ಉಂಟು. ಟಿಂಕಿ ಕೂರನನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು. ಸೊ ಕೆಲವು ಜನರು ಮಾತಾಡ್ತಾರೆ, ಅದನ್ನು ಹಿಡ್ಕೊಂಡು ನಾವು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಮಾತಾಡುವವರನ್ನು ಅವರಷ್ಟಕ್ಕೆ ಬಿಟ್ಟು ಬಿಡಬೇಕು. ನಂದು ಒಂದು ಪಾಲಿಸಿ ಇದೆ. ಜನರು ಕೆಲವರು ನೆಗೆಟಿವ್ ಕಮೆಂಟ್ಸ್ ಹಾಕಲಿಕ್ಕೆ ಅಂತಲೇ ಇರ್ತಾರೆ. ಏನು ಮಾಡಬೇಕು ಆವಾಗ, ಈ ಕಿವಿಯಲ್ಲಿ ಕೇಳಬೇಕು, ಈಚೆ ಕಿವಿಯಲ್ಲಿ ಬಿಟ್ಟು ಬಿಡಬೇಕು. ನನಗೆ ಏನಾದರೂ ಒಳ್ಳೆಯದಾಗ್ತದೆ ಅಂತಾದರೆ ಮಾತ್ರ ನಾನು ಜನರ ಸಜೆಷನನ್ನು ತಗೊಳ್ತೇನೆ. ಎಸ್ಪೆಷಲಿ ಫಂಕ್ಷನಲ್ಲಿ ಸಿಗುವ ಸಂಬಂಧಿಕರು. ಸೊ ನನಗೆ ಏನಾದರೂ ಅವರು ಹೇಳಿದ್ದು ಓಕೆ, ನನಗೆ ಸರಿ ಉಂಟು ಅಂತ ಅನಿಸಿದರೆ ಮಾತ್ರ ನಾನು ಅದನ್ನು ಎಕ್ಸೆಪ್ಟ್ ಮಾಡೋದು. ಇಲ್ಲದೇ ಇದ್ದರೆ ನಾನು ಬಿಲ್ಕುಲ್ ಯಾರು ಹೇಳಿದ್ದನ್ನು ಕೇಳೋದಿಲ್ಲ. ನನ್ನ ಮನೆಯವರು ನಾನು ಹೇಳಿದ್ದನ್ನು ಕೇಳ್ತೇನೆ, ನನ್ನ ಅಪ್ಪನ ಮನೆಯವರು ಹೇಳಿದ್ದನ್ನು ನಾನು ಕೇಳ್ತೇನೆ. ಅದು ಬಿಟ್ಟು ಹೊರಗಿನವರು ನನಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ, ನನ್ನ ನಾಯಿ ಆಗಲಿ ನನ್ನ ಬೆಕ್ಕಾಗಲಿ. ಸೊ ಎಂಥದೇ ವಿಷಯದಲ್ಲಿ ಕಮೆಂಟ್ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಕಮೆಂಟ್ ಮಾಡಬೇಕು. ಬಿಕಾಸು ಅದರಿಂದ ನಮಗೆ ಏನು ಮನಸ್ಸಿಗೆ ತೊಂದರೆ ಆಗ್ತದೆ. ಸೊ ಈ ವಿಷಯವನ್ನು ನಾನು ಶೇರ್ ಮಾಡಬೇಕು ಅಂತ ತುಂಬ ದಿನದಿಂದ ಯೋಚಿಸ್ತಿದ್ದೆ. ಬಿಕಾಸ್ ಇದೆಲ್ಲ ಯೋಚನೆಯಿಂದಲೇ ನಾನು 2 ತಿಂಗಳು ಸಾಧಾರಣ ವೀಡಿಯೋ ಮಾಡಿರಲಿಲ್ಲ. ಬಂದವರು ಇದನ್ನೇ ಹೇಳೋದು, ನೀನು ವೀಡಿಯೋ ಮಾಡ್ತೀಯಲ್ಲ, ವೀಡಿಯೋದಲ್ಲಿ ಅಡುಗೆಯನ್ನು ಯಾಕೆ ಹಾಕೋದು? ಸೊ ಆ ಅಡುಗೆಯನ್ನು ಹಾಕಿದಾಗ ಜನರು ಎಲ್ಲರೂ ಮಾಡ್ತಾರೆ ಅಂತಲೇ ಉಂಟಾ? ನೀನು ಮಾಡಿದ ಅಡುಗೆ ನಿನಗೆ ಟೇಸ್ಟ್ ಆಗ್ಬೋದು, ಬೇರೆಯವರಿಗೆ ಆಗಬೇಕು ಅಂತ ಉಂಟಾ? ಈ ಥರ ಎಲ್ಲ ಹೇಳುವವರು ಇರ್ತಾರೆ. ಸೊ ಇದೆಲ್ಲ ಕೇಳಿ ನನಗೊಂಥರ ಕಿರಿಕಿರಿ ಆಗಿತ್ತು. ನಾನು ಇದನ್ನು ಎಕ್ಸ್ಪ್ರೆಸ್ ಮಾಡಬೇಕಿತ್ತು. ಹಾಗಾಗಿ ಇವತ್ತೊಂದು ಚಿಕ್ಕ ವಿಡಿಯೋ ಮಾಡು ಅಂತೇಳಿ ಮಾಡಿ. ಹಾಗೆಯೇ ರೀಸೆಂಟಾಗಿ ಎಲ್ಲಿ ಫಂಕ್ಷನಿಗೆ ಹೋದರೂ ನನಗೊಂದು ಕಮೆಂಟ್ ಜನರದು ಏನಂದರೆ, ನೀನು ತುಂಬ ತೋರಾಗಿದ್ಯಾ, ನೀನು ದಪ್ಪ ಆಗಿದೆಯಾ, ನೀನೆಂತ ಮರೆತಿ ಈ ನಮ್ಮನೆ ಸಹ ಬಾಪಿದ್ದು. ಬಾಪುದು ಮೀನ್ಸ್ ಕನ್ನಡದಲ್ಲಿ, ನಮ್ಮ ಈ ಕಡೆ ಕನ್ನಡದಲ್ಲಿ ದಪ್ಪ ಆಗೋದು, ತೋರ ಆಗೋದು ಅಂತ ಅರ್ಥ. ಸೊ ನನಗದು ಕೇಳುವಾಗ ಒಂಥರ ಕಿರಿಕಿರಿ ಆಗ್ತದೆ. ಬಿಕಾಸ್ ನಾನಾಗಿ ಮಾಡ್ಕೊಂಡದಲ್ಲ ಇದು. ಸೊ ಕೆಲವು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಮೆಂಟಲಿ ಕೆಲವೊಂದು ನಾನು ಯೋಚನೆ ಮಾಡೋದು ಜಾಸ್ತಿ. ಲೈಕ್ ಈ ಥರ ಕೂತ್ಕೊಂಡಿದ್ರೆ ಹೀಗೇ ಯೋಚನೆ ಮಾಡ್ತಾ ಇರ್ತೇನೆ, ಹೀಗೆ ಕೂತ್ಕೊಂಡಿದ್ರೆ ಹೀಗೇ ಯೋಚನೆ ಮಾಡ್ತಿರ್ತೇನೆ. ಸೊ ಅದು ಯಾಕೆ ಅಭ್ಯಾಸ ಆಗಿದೆ ಅಂತಲೇ ಗೊತ್ತಿಲ್ಲ. ಬಿಕಾಸು ಹೇಳ್ತಾರಲ್ವ, ಎಂಪ್ಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ. ಹಾಗಂದರೆ ಖಾಲಿ ತಲೆ ಇರ್ತದಲ್ವ, ಅದರಲ್ಲಿ ಪಿಶಾಚಿಯ ಮನೆ ಇದ್ದ ಹಾಗೆ ಹೇಳ್ತಾರೆ, ಅರ್ಥ ಹಾಗೆ. ಸೊ ನಾವು ಏನಾದರೂ ಖಾಲಿ ಕೂತಿದ್ರೆ ನಮ್ಮ ತಲೆ ಏನಾದರೂ ಯೋಚನೆ ಮಾಡ್ತಿರ್ತದೆ. ಅದಕ್ಕೆ ಈಗ ನಾನು ಫುಲ್ ಬ್ಯುಸಿಯಾಗಿರ್ತೇನೆ. ಏನು ಸಹ ಟೈಮ್ ಅಂದರೆ ಯೋಚನೆ ಮಾಡಲಿಕ್ಕೆ ಟೈಮ್ ಕೊಡೋದಿಲ್ಲ. ಎಂತ ಬರೀಲಿಕ್ಕೆ ಇರ್ತದೆ ಬರಿತೇನೆ, ಓದಲಿಕ್ಕೆ ಇರ್ತದೆ ಓದ್ತೇನೆ, ಕ್ಲಾಸಿಗೆ ಏನು ರೆಡಿ ಮಾಡ್ಕೊಳ್ತೇನೆ. ಫುಲ್ ಬ್ಯುಸಿಯಾಗಿರ್ತೇನೆ. ಕಳೆದ 3-4 ವರ್ಷದಲ್ಲಿ ನಾನು ಹೀಗೆ ಕೂತ್ಕೊಂಡು ಯೋಚನೆ ಮಾಡಿದ್ದೇ ಜಾಸ್ತಿ. ಸೊ ಆಗ ಯೋಚನೆ ಮಾಡಿದಾಗ ನಾನು ಕೆಲಸ ಸಹ ಮಾಡ್ತಿರಲಿಲ್ಲ, ಅದು ಸಹ ಇರ್ಬೋದು. ತಿಂದ ಫುಡ್ ಕರೆಕ್ಟ್ ಇರಲಿಲ್ಲ, ಅದರಿಂದಾಗಿ ನಾನು ದಪ್ಪ ಅದು ಇರ್ಬೋದು. ಹಾಗೆಯೇ ನನಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ತುಂಬಾ ಉಂಟು. ನೆಕ್ಸ್ಟು ಕೆಲವೊಂದು ಆರೋಗ್ಯದ ಸಮಸ್ಯೆಗಳುಂಟು. ಆದ ಕಾರಣದಿಂದ ನಾನು ಹೀಗೆ ಇದ್ದೇನೆ. ಆ್ಯಕ್ಚುಲಿ ನಾನು ಹೀಗೆ ಇರಲಿಲ್ಲ. ಹೇಗೆ ಅನುಷ ಇದ್ದಾಳೆ, ಅನುಷನಿಗಿಂತ ಒಂದು 10 kg ಜಾಸ್ತಿ ಇದ್ದೇ ಇರ್ಬೋದು. ನಾನು ಸಪೂರಾಗಿ ಚೆನ್ನಾಗೇ ಇದ್ದೆ.
ಮೊದಲು ನನ್ನನ್ನು, ಬಿಕಾಸ್ ಹತ್ತಿರದಿಂದ ನೋಡಿದವರು ನನ್ನ ಅಕ್ಕಂದಿರು, ಅಪ್ಪಂದಿರು, ಗಂಡ ಆಗಿರ್ಬೋದು, ಅತ್ತೆ, ಮಾವ. ಸೊ ನನ್ನ ನಿಯರೆಸ್ಟ್ ಸರ್ಕಲಿಗೆ ಗೊತ್ತುಂಟು ನಾನು ಮೊದಲು ಹೇಗಿದ್ದೆ, ಈಗ ಹೀಗಾಗಿದ್ದೇನೆ. ಹೇಳಲಿಕ್ಕೆ ಬರೋದಿಲ್ಲ. ಮತ್ತೆ 5 ವರ್ಷ ಕಳೆದ ಮೇಲೆ ನಾನು ಮತ್ತೆ ಅದೇ ಶೇಪಿಗೆ ಹೋದರೂ ಹೋಗ್ಬೋದು. ಸೊ ಟ್ರೈ ಮಾಡ್ತಾ ಇದ್ದೇನೆ. ಸೊ ಕೆಲವು ಸಲ ಏನಾಗ್ತದೆ, ಕೆಲವೊಂದು ಯೋಚನೆಗಳನ್ನು ಮಾಡ್ತಾ ಕೂತ್ರೆ ನಾನೇನು ಮಾಡ್ತೇನೆ, ಟೆನ್ಷನ್ ಮಾಡಿದಾಗೆ ನಾನು ದಪ್ಪ ಆಗೋದು. ನನಗೆ ಡಾಕ್ಟ್ರು ಪ್ರತಿ ಸಲ ಹೇಳ್ತಾರೆ, ನೀವು ಯೋಚನೆ ಮಾಡಬೇಡಿ, ನೀವು ಸಪುರ ಆಗ್ತೀರಿ, ನೀವು ಯೋಚನೆ ಮಾಡಬೇಡಿ, ಕೆಲವು ಫುಡ್ಗಳನ್ನೆಲ್ಲ ಕಂಟ್ರೋಲ್ ಮಾಡಿ. ಸೊ ಈಗ ನಾನು ಕಂಟ್ರೋಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಮೊದಲಿಗಿಂತ ಸ್ವಲ್ಪ ಚೇಂಜಸ್ ಉಂಟು, ನೋಡುವ ಮತ್ತೆ ಚೇಂಜಸ್ ಆಗ್ಬೋದು. ಹಾಗಂತ ಫಂಕ್ಷನಲ್ಲೆಲ್ಲ ನನಗೆ ಅದು ಇಷ್ಟ ಆಗೋದಿಲ್ಲ. ನೀನು ಡುಮ್ಮಿ ಆಗಿದ್ದಿ, ನೀನು ಡುಮ್ಮಿ, ಈ ಥರ ಎಲ್ಲ ಸಾಕಾಗೋದಕ್ಕೆ ಫಸ್ಟ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಸಹ ಹೇಳ್ತಾ ಇದ್ರು. ಸೊ ಕಮೆಂಟ್ ಸೆಕ್ಷನಲ್ಲಿ ಡುಮ್ಮಿ, ಮತ್ತೇನು ಡುಮ್ಮಕ್ಕ, ಬೊಡ್ಡಿ ಇದ್ದೀಯ ನೀನು, ಈ ಥರ ಎಲ್ಲ ಕಮೆಂಟ್ ಬಂದಿದ್ವು. ನನಗದು ಬೇಜಾರಾಗ್ತದೆ. ಬಟ್ ಅದನ್ನು ನಾನು ಏನು ಮಾಡ್ತೇನೆ, ಬೇಜಾರಾದ್ದನ್ನು ನನಗೆ ಬೇಜಾರಾಯಿತು ಅಂತ ಎಲ್ಲಿ ಸಹ ತೋರಿಸ್ಕೊಳ್ಳೋದಿಲ್ಲ. ಅದನ್ನು ಏನು ಮಾಡ್ತೇನೆ, ಸಿಟ್ಟಿಗೆ ಕನ್ವರ್ಟ್ ಮಾಡಿ ಉಲ್ಟಾ ಏನು ಮಾಡ್ತೇನೆ, ಅದರ ಇದನ್ನು ತಗೊಂಡು ಬಿಡ್ತೇನೆ. ಸೊ ಅಲ್ಲೇ ಅವರಿಗೆ ಕೆಲವು ಸಲ ಕಮೆಂಟ್ ಕೊಟ್ಟಿದ್ದೇನೆ. ಸೊ ನಾನು ದಪ್ಪ ಇದ್ದೇನೆ, ನನ್ನ ಇಷ್ಟ, ನಿಮಗೇನು ಪ್ರಾಬ್ಲಮ್ಮು, ನನ್ನ ಮನೆಯವರು ನನಗೆ ಊಟ ಮಾಡಿ ಹಾಕ್ತಾರೆ, ಅಥವಾ ನನಗೆ ನಾನು ಮುಂಚೆ ಓಟ್ ಹಾಕಲಿಕ್ಕೆ ಊರಿಗೆ ಹೋಗಿದ್ದಾಗಲೂ ಯಾರೋ ಒಬ್ಬರು ಕೇಳಿದರು. ಅದಕ್ಕೆ ನಾನು ಡೈರೆಕ್ಟಾಗಿ ಹೇಳಿಬಿಟ್ಟಿದ್ದೇನೆ, ನನ್ನ ಅತ್ತೆ ಮನೆಯಲ್ಲಿ ನನಗೆ ಗಂಡ ಆಗಿರ್ಬೋದು, ಅತ್ತೆ ಮಾವ ಎಲ್ಲರೂ ಸಹ ಊಟ ಹಾಕ್ತಾರೆ. ಸೊ ನಾನು ದಪ್ಪ ಆಗಿದ್ದೇನೆ, ನನಗೆ ಪ್ರಾಬ್ಲಮ್ ಇಲ್ಲ ಮರೆ, ನಿಮಗೇನು ಕಷ್ಟ ಅಂತ ಕೇಳಿದ್ದೇನೆ. ಸೊ ಅವರಿಗೆ ಸಹ ಅದು ನಾನು ಹಾಗೆ ಡೈರೆಕ್ಟ್ ಹೇಳಿದವರಿಗೆ ಬೇಜಾರಾಯಿತು. ಬಟ್ ಅವರು ನನಗೆ ಹೇಳಿದ್ದು ಅವರಿಗೆ ಬೇಜಾರು ಅನ್ನಿಸ್ತದೆ. ಬಿಕಾಸ್ ನೀನೇನು ಮಾರೈತಿ ಹೀಗೆ ಸಹ ದಪ್ಪ ಅದ್ದು ಅಂತ ಹೇಳಿದರು. ಸೊ ಮಾತಾಡೋದು ಸ್ವಲ್ಪ ಏನಿರಬೇಕು, ಯೋಚನೆ ಮಾಡಿ ಮಾತಾಡಬೇಕು ಮೊದಲು, ಬಿಕಾಸ್ ಎದುರಿನವರಿಗೆ ನೋವಾಗ್ತದೆ ಅಂತ. ಸೊ ಈ ಥರ ನನಗೆ ಬೇರೆ ಬೇರೆ ವಿಷಯದಲ್ಲಿ ತುಂಬ ಜನ ಏನು ಮಾಡ್ತಾರೆ, ನಾನು ಎಲ್ಲವನ್ನು ಕೇಳಿಕೊಳ್ತೇನೆ ಅಂದ್ಕೊಂಡು ಏನು ಮಾಡ್ತಾರೆ, ಕಮೆಂಟ್ ಹಾಕ್ತಾರೆ. ಸೊ ಅದು ನಮಗೆ ತುಂಬ ದುಃಖ ಆಗ್ತದೆ. ನಾನು ದುಃಖವನ್ನು ದುಃಖದಾಗಿ ತೋರಿಸ್ಕೊಳ್ಳೋದಿಲ್ಲ, ಅದೇನು ಕೋಪದಲ್ಲಿ ಅದನ್ನು ಏನು ಮಾಡ್ತೇನೆ, ತೋರಿಸಿಬಿಡ್ತೇನೆ. ಸೊ ಅದು ನಂದು ಬೈಬರ್ತ ಅಭ್ಯಾಸ. ಮತ್ತು ನನಗೆ ಸ್ವಲ್ಪ ಫೀಲಿಂಗ್ಸ್ ನನ್ನ ವಿಚಾರದಲ್ಲಿ ನಾನು ಏನು ಮಾಡ್ತೇನೆ, ಹೌದಲ್ಲ ಅವ್ರು ಹೇಳಿದ್ದು ಸರಿಯಲ್ಲ, ನಾನು ದಪ್ಪ ಅಲ್ಲ, ನಾನು ಡುಮ್ಮಿ ಅಲ್ಲ ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ತೇನೆ. ಸೊ ಯೋಚನೆ ಮಾಡ್ತೇನಲ್ಲ, ಮತ್ತೆ ದಪ್ಪ ಆಗ್ತೇನೆ. 1-2 ತಿಂಗಳು ಬಿಟ್ಟರೆ ನಂದು 2 kg ಇನ್ನೂ ಜಾಸ್ತಿ ಆಗಿರುತ್ತದೆ. ಸೊ ಅದಕ್ಕೆ ಈಗ ಏನು ಮಾಡ್ತಾ ಇದ್ದೇನೆ, ಮೆಂಟಲಿ ಫುಲ್ ಪ್ರಿಪೇರ್ ಆಗಿ, ಫುಲ್ ಎಲ್ಲ ಕಡೆ ವರ್ಕಲ್ಲಿ ಬ್ಯುಸಿ ಇರುವ ಹಾಗೆ, ಯೋಚನೆ ಮಾಡಲಿಕ್ಕೆ ಅವಕಾಶ ಕೊಡದೇ ಇರುವ ಹಾಗೇನು ಕವರಪ್ ಆಗ್ತಾ ಇದ್ದೇನೆ. ವಿಷಯ, ನನ್ನ ಲುಕ್ ಈಗ ಚೇಂಜ್ ಆಗಿದೆ. ನೀವು ನಾನು ಸ್ವಲ್ಪ ಮುಂದೆ ಮಾತಾಡಿದ್ದನ್ನಲ್ಲೇ ಅಬ್ಸರ್ವ್ ಮಾಡಿರ್ಬೋದು, ಕನ್ನಡಕ ಉಂಟು ಅಂತ. ಸೊ ನನಗೆ ಕಣ್ಣಿದೇನು ಪ್ರಾಬ್ಲಮ್ ಇಲ್ಲ, ದೃಷ್ಟಿ ಪ್ರಾಬ್ಲಮ್ ಇಲ್ಲ. ಸೊ ಎಲ್ಲನೂ ಚೆನ್ನಾಗಿ ಕಾಣ್ತದೆ. ಬಟ್ ಯಾರಾದರೂ ನೀವು ಯಾಕೆ ಕನ್ನಡಕ ಹಾಕಿದ್ದೀರಾ ಅಂತ ಕೇಳೋ ಪ್ರಶ್ನೆ ಬರ್ಬೋದು, ಅಥವಾ ಕಮೆಂಟಲ್ಲಿ ಕೇಳ್ಬೋದು. ಅದಕ್ಕೆ ನಾನು ಮೊದಲೇ ಉತ್ತರ ಕೊಡ್ತಾ ಇದ್ದೇನೆ. ನನಗೆ ಹೆಡ್ಏಕ್ ಪ್ರಾಬ್ಲಮ್ ಉಂಟು. ಕೆಲವು ಸಲ ಹೆಚ್ಚು ಬರೆದ್ರೆ, ಅಥವಾ ಓದಿದರೆ, ಅಥವಾ ರೀಲ್ಸ್ ನೋಡಿದರೆ, ಫೋನಲ್ಲಿ ಎಡಿಟ್ ಮಾಡಿದರೆ ಎಲ್ಲ ತಲೆನೋವು ಬರ್ತದೆ. ಹಾಗಾಗಿ ನಾನು ಕನ್ನಡಕವನ್ನು ಹಾಕ್ತೇನೆ. ಸುಮಾರು ಒಂದು 5 ವರ್ಷ ಆಯಿತು ಕನ್ನಡಕ ಆಗಿ. ಕೆಲವು ಸಂದರ್ಭದಲ್ಲಿ ಮಾತ್ರ ಹಾಕ್ತೇನೆ, ಎಲ್ಲ ಸಂದರ್ಭದಲ್ಲಿ ಹಾಕೋದಿಲ್ಲ. ಮೇಯ್ನ್ಲಿ ಮೈಗ್ರೇನ್ ಪ್ರಾಬ್ಲಮ್ಮು. ಸೊ ನಿಮ್ಮಲ್ಲಿ ಸಹ ನನ್ನ ವಿಡಿಯೋ ನೋಡುವುದರಲ್ಲಿ ಯಾರಿಗಾದರೂ ಮೈಗ್ರೇನ್ ಪ್ರಾಬ್ಲಮ್ ಇರಬಹುದು. ಸೊ ನೀವು ಏನು ಅದಕ್ಕೆ ಹೋಮ್ ರೆಮಿಡಿ ಮಾಡ್ತೀರಿ ಅಂತ ಹೇಳಿ. ಬಿಕಾಸ್ ನನಗೆ ನನ್ನ ಡಾಕ್ಟ್ರು ಈಗಲ್ಲ, ತುಂಬ ಹಿಂದೆಯೇ 2016-17 ಪುತ್ತೂರೆಲ್ಲ ನಾನೊಂದು ಕಡೆ ಹೋಗಿದ್ದೆ, ದರ್ಬೆಯಲ್ಲಿ ಡಾಕ್ಟ್ರ್ ಹತ್ರ. ಸೊ ಅವರು ನನಗೆ ಈ ಥರ ಈ ಬೆರಳಿದಾವಲ್ಲ, ಸೊ ಈ ಬೆರಳನ್ನು ಹೀಗೆ ಹಿಡಿದು ಈ ಥರ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಲೈಕ್ ಈ ಥರ ಹೀಗೆ ಪ್ರೆಸ್ ಮಾಡಬೇಕು, ತುಂಬ ಕೆಲವು ಸಲ ಹೀಗೆ ಮಾಡಬೇಕು, ಅಥವಾ ಈ ಥರ ಪ್ರೆಸ್ ಮಾಡಬೇಕು ಅಂತ. ಸೊ ಇದೊಂದು ಟ್ರಿಕ್ಸ್. ಸೊ ಇದಕ್ಕೂ ಮತ್ತು ಬ್ರೈನಿಗೆ ಏನು ಕನೆಕ್ಷನ್ ಉಂಟು, ಅಥವಾ ಹೆಡ್ಡಿಗೆ ಏನು ಕನೆಕ್ಷನ್ ಉಂಟು ನನಗೆ ಗೊತ್ತಿಲ್ಲ. ಸೊ ಅವ್ರು ಹೇಳಿದ ಮೇಲಿಂದ ನಾನು ಅದನ್ನು ಫಾಲೋ ಮಾಡ್ತೇನೆ. ಸೊ ಲೈಕ್ ಹೀಗೆ ಕೈ ಹಿಡ್ಕೊಂಡು ಹೀಗೆ ಪ್ರೆಸ್ ಮಾಡ್ತಾ ಕೂತ್ಕೊಳ್ತೇನೆ. ಆಗ ಸ್ವಲ್ಪ ಹೊತ್ತು ಒಂದು 10-15 ನಿಮಿಷ ಹೀಗೇ ಮಾಡಿದರೆ ಹೆಡ್ಡೇಕ್ ಕಮ್ಮಿ ಆಗ್ತದೆ. ತೀರಾ ಇದರಿಂದಲೂ ಇದು ಮಾಡುವಷ್ಟು ಪೇಷನ್ಸ್ ಇಲ್ಲ ಅಂತಂದರೆ ಕನ್ನಡಕ ಹಾಕೊಂಡು ಕೂತ್ಕೊಳ್ತೇನೆ. ಸೊ ಇದರಿಂದ ಒಂದು ಅರ್ಧ ಗಂಟೆ ಹೀಗೆ ಕಂಟಿನ್ಯೂಸ್ ಹಾಕ್ಕೊಂಡಿದ್ರೆ ಹೆಡ್ಡೇಕ್ ಕಮ್ಮಿ ಆಗ್ತದೆ. ಸೊ ಈ ಲುಕ್ ನನ್ನದು ಹೇಗುಂಟು ಅಂತ ಕಮೆಂಟ್ ಹಾಕಿ. ಥ್ಯಾಂಕ್ ಯು.